ಮೇಡಮ್ ಒಂದು ಸಣ್ಣ ಆಟ ಆಡೋಣ. ಹ್ಮ್ ಒಂದು ಸಣ್ಣ ಆಟ. ಎಸ್ ಸರ್. ಈಗ ಈ ತರಬೇತಿಗೆ ಬಂದಿದ್ರಿ, ಒಂದಷ್ಟು ನಿಮ್ಗೆಲ್ಲರೂ ಒಂದಷ್ಟು ಪರಿಚಯ ಇದೆ. ನಾನು ಅವ್ರ ಹೆಸರುಗಳು ಹೇಳ್ತಾ ಹೋಗ್ತೀನಿ. ಹಾ ಒಂದೊಂದೇ ವರ್ಡಲ್ಲಿ ಹೇಳ್ಬೇಕು ಮೇಡಮ್. ಎಸ್ ಸರ್. ಒಂದು ವರ್ಡಲ್ಲಿ. ಹಾ ಮಹೇಶ್ ಸರ್, ಪಿ. ಸರ್ ಮಹೇಶ್ ಸರ್ ದೇವತಾ ಮನುಷ್ಯ ಸರ್. ಓಕೆ. ಸತೀಶ್ ಬಿಗೆ. ಸತೀಶ್ ಯಂಗ್ ಅಂಡ್ ಎನರ್ಜೆಟಿಕ್ ಆ್ಯಂಡ್ ಏನು ಕೊಟ್ಟರು ಏನು ಬಂದ್ರೂ ನಿಭಾಯಿಸೋ ಶಕ್ತಿ, ಟ್ಯಾಲೆಂಟ್ ಇರೋ ಮನುಷ್ಯ. ಸಂದೀಪ್ ವಿಜಯನ್. ಸರ್ ನಮ್ಮ ಗುರುಗಳು, ಮಾತಾಡೋಷ್ಟು ದೊಡ್ಡೋಳಲ್ಲ. ನಾನು ಅವರಿಂದನೇ ಕಲಿತು ಇವತ್ತು ಈ ಸ್ಥಿತಿಲಿದ್ದೀನಿ. ಆಮೇಲೆ ಚೇತನ್ ರಾಮ್ ಸರ್. ಚೇತನ್ ರಾಮ್ ಸರ್ ನನಗೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ, ಸರ್ ನೀವು ನನಗೆ ಒಂದು ತಂದೆ ಥರ ಅಂತ. ನನ್ನ ಬದುಕಲ್ಲಿ ಒಂದು ಚೇಂಜಸ್ನ ತಂದುಕೊಟ್ಟವ್ರು ಅಂತವರು, ಅಥವಾ ನನ್ನ ಬದುಕಲ್ಲಿ ಇವತ್ತು ನಾನೇನಾದರೂ ನಿಂತಿದ್ದೀನಿ, ಅಥವಾ ನನಗೊಂದು 10 ಜನ ಗುರುತಿಸ್ತಾರೆ, ನನ್ನೊಳಗಿರುವಂತಹ ಒಂದು ಆತ್ಮಶಕ್ತಿನ ವೃದ್ಧಿ ಮಾಡಿದಂತಹ ವ್ಯಕ್ತಿ, ಒಂದು ಸ್ಫೂರ್ತಿ ತುಂಬುವಂತಹ ವ್ಯಕ್ತಿ, ಪ್ರತಿದಿನ ನಾನು ನೆನಪು ಮಾಡ್ಕೊಳ್ಳುವಂಥ ವ್ಯಕ್ತಿ. ಈ ಏನಾದರೂ ನಾನು ಫಸ್ಟ್ ಏನಾದರೂ ಗೌರವ ಕೊಡ್ತೀನಿ ಅಂತಂದರೆ ನನ್ನ ತಂದೆ ಬಿಟ್ಟರೆ ನೆಕ್ಸ್ಟ್ ನಾನು ಅವ್ರಿಗೇನೆ. ಓಕೆ ಓಕೆ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ನಾಗರಾಜ್ ಬೀಜಿಗ್ನಳ್ಳಿ. ಸರ್ ಅವರು ನನ್ನ ಎಲ್ಲ ಇವರು ಅಂದರೆ ಎಲ್ಲರಿಗೂ ಒಂದು ಕಮಿಟ್ಮೆಂಟ್ ಇದೆ ಸರ್. ನಮ್ಮ ಸ್ಪಾರ್ಕ್ ಅಕಾಡೆಮಿಲಿ ನಾವೆಲ್ಲ ಸೇರಿಕೊಂಡು ಹೊಸದನ್ನ ಕೊಡಬೇಕು ಅನ್ನೋ ಒಂದು ಉತ್ಸಾಹಿ ಯುವಕ ಅಂತ ಹೇಳ್ಬೋದು. ಆಲ್ವೇಸ್. ವೇಣು ಸಿ ವಿ. ವೇಣು ಸರ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ದೊಡ್ಡ ಕಾರ್ಪೊರೇಟ್ ಲೆವೆಲಲ್ಲಿ ಆ್ಯಂಡ್ ಇನ್ನೂ ಚೆನ್ನಾಗಿ ಮಾತಾಡುವಂಥ ಟ್ಯಾಲೆಂಟ್ ಅಂತೂ ಇದೆ. ಒಳ್ಳೆ ಫ್ಯೂಚರ್ ಇದೆ ಅವರಿಗೆ. ಕೊನೆಯದಾಗಿ ಸತ್ಯವತಿ ಬಸವರಾಜ್, ನಿಮ್ಮ ಬಗ್ಗೆನೇ. ನನ್ನ ಬಗ್ಗೆ ನಾನು ಎಲ್ಲಾದರೂ ನೆಗೆಟಿವ್ ಆಗಿ ಹೇಳಕ್ ಸಾಧ್ಯ? ನಾವು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿಬಿಟ್ಟು ಒಂದು ನಿಮ್ದು ಏನು ಒಳ್ಳೆ ಗುಣಗಳು ಅಂತ ಹೇಳಿ. ಸರ್ ನಾನು ಹೆಂಗಂದ್ರೆ ಎಲ್ಲರ ಜೊತೆ ಜೆಲ್ ಆಗ್ಬಿಡ್ತೀನಿ. ಅದು ನಂಗೆ ಗೊತ್ತಿಲ್ಲ ಅದು ಹೇಗೆ ಅಂತ. ಮಕ್ಕಳಿದ್ರೆ ಮಕ್ಕಳ ಜೊತೆ ಮಕ್ಕಳಾಗಿರ್ತೀನಿ, ದೊಡ್ಡೋರಿದ್ರೆ ದೊಡ್ಡೋರ ಜೊತೆ ಇರ್ತೀನಿ. ತುಂಬಾ ಯೂತ್ಸ್ ಯಂಗ್ ಬಾಯ್ಸ್ ಇದ್ರೆ ನಾನು ಅಲ್ಲೂ ಕೂಡ ಅಷ್ಟೇ ಒಂಥರ ಫುಲ್ ಜೋಶಲ್ಲಿ ಇರ್ತೀನಿ. ವಯಸ್ಸಾದವ್ರಿದ್ದಾಗ ಅವ್ರ ಜೊತೆ ಹಾಗೆ ಇರ್ತೀನಿ. ಬೇಗ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಡ್ತೀನೇನೋ ಅಂತ ಅನ್ಸುತ್ತೆ. ಓಕೆ ಮೇಡಮ್, ಈಗ ಮತ್ತೆ ಕ್ವಶನಿಗೆ ಬರೋಣ. ಇದೊಂದು ಫನ್ನಿಯಾಗಿರ್ಲಿ ಅನ್ನೋಕ್ಕೋಸ್ಕರ ನಾನು ಕೇಳಿದ್ದು ಮೇಡಮ್. ಈಗ ಈ ವ್ಯಕ್ತಿತ್ವ ವಿಕಸನ ಇದೆಯಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೀವಿ, ಇದಕ್ಕೆ ಪ್ರಮುಖ ಏನು ಅಂಶ ಇರ್ಬೇಕು ಮೇಡಮ್ ಯುವಕರು ಕಲಿಬೇಕಂದ್ರೆ? ಅಂದ್ರೆ ಪಾಯಿಂಟ್ಸ್ ಏನಿರಬೇಕು ಅಂತ, ಕಾರಣಗಳು ಅಥವಾ ಮನಸ್ಸು ಇರಬೇಕು ಸರ್. ಮೊದಲಾಗಿ ಮನಸ್ಸು ಇರಬೇಕು, ಟೈಮ್ ಇರಬೇಕು, ಅದು ಡೆಡಿಕೇಶನ್ ಅಂತಾರಲ್ಲ. ಏನಾದರೂ ಜೀವನದಲ್ಲಿ ಕಲಿಬೇಕು, ನಾನು ಸಾಧಿಸ್ಬೇಕು, ಆ್ಯಂಡ್ ನಾವು ಚೆನ್ನಾಗಿದ್ದು ನಮ್ಮ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿಯವ್ರಿಗೆ ಮಾತ್ರನೇ ಇದು ಸಾಧ್ಯ. ಓಕೆ ಮೇಡಮ್, ಈಗ ಅದರಲ್ಲೇ ಈಗ ಒಬ್ಬ ವ್ಯಕ್ತಿತ್ವ ವಿಕಸನ ಆಸಕ್ತಿ ಇರುತ್ತೆ, ಅವ್ನು ಬಂದು ಟ್ರೈನಿಂಗ್ ಸೇರ್ತಾನೆ, ಅವನು ಟ್ರೈನಿಂಗಲ್ಲಿ ಏನಾದ್ರು ಕಲಿಬೇಕು ಅಂತ ಉತ್ಸಾಹದಿಂದ ಬಂದಿರ್ತಾನೆ ಮೇಡಮ್. ಅವ್ನು ಏನು ತಪ್ಪು ಮಾಡಬಾರ್ದು ಅಂತ, ಆ ನೆಗೆಟಿವ್ ಪಾಯಿಂಟನ್ನು ಹೇಳ್ಬೇಕಲ್ವಾ, ವೈಫಲ್ಯಗಳು ಏನು ಮಾಡಬಾರ್ದು ಅಂತ. ಅವ್ರು ಏನು ಮಾಡಬಾರ್ದು ಅಂದರೆ, ಬಂದಿದ್ದೀವಿ ಅದನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀವ ಅಥವಾ ಟೈಮ್ ಪಾಸಿಗೆ ಬಂದಿದ್ದೀವ, ಫಸ್ಟ್ ಅದನ್ನ ಡಿಸೈಡ್ ಮಾಡ್ಬೇಕು. ಇಲ್ಲಿ ಏನೋ ಹೇಳ್ಕೊಡ್ತಾ ಇದ್ದಾರೆ, ಹೋಗಿ ನೋಡೋಣ ಅಂತ ಬಂದ್ರೆ ಹೊಟ್ಟೋಗ್ಬಿಡ್ತಾರೆ ಅವರು. ಇಲ್ಲಿ ಉಳ್ಕೋಬೇಕು ಅಥವಾ ಇಲ್ಲಿಂದ ತಿಳ್ಕೋಬೇಕು, ಇಲ್ಲಿಂದ ಬೆಳಿಬೇಕು, ನನ್ನಿಂದ 4 ಜನಕ್ಕೆ ಸಹಾಯ ಆಗ್ಬೇಕು ಅನ್ನೋರು ಖಂಡಿತ ವಾಪಸ್ ಹೋಗೋದೇ ಇಲ್ಲ. ಯಾಕಂದ್ರೆ ಇಲ್ಲೇನು ನಾವು ಕೆಟ್ಟದ್ದನ್ನ ಹೇಳ್ಕೊಡಲ್ಲ ಅಲ್ಲ ಸರ್. ಇಲ್ಲ, ಅವರು ಈಗ ನಾನ್ ಚೆನ್ನಾಗಿರ್ಬೇಕು ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ನಾನೇ, ಪಕ್ಕದವರಲ್ಲ ಅಲ್ವಾ ಸರ್? ಪಕ್ಕದವರಾದ್ರೆ ಅದನ್ನ ಹೇಳಿ ಮಾಡಿಸೋವಂಥದ್ದಲ್ಲ, ನಮ್ಮ ಒಳಗಡೆನೆ ಬರಬೇಕು. ನಾನು ಇದಾಗಬೇಕು, ಇದನ್ನ ಮಾಡಬೇಕು ಅಂತ. ಮೇಡಮ್, ಈಗ ನಾವು ಇದನ್ನ ನಾವು ಮಾತಾಡ್ತಾ ಹೋದಾಗ ನೆಕ್ಸ್ಟ್ ಈಗ ಈ ಸೆಲ್ಫ್ ಸ್ಟಡೀಸ್ ಅಂತಂದರೆ ಏನು, ಅದನ್ನು ಈ ವ್ಯಕ್ತಿತ್ವ ವಿಕಸನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು, ನಿಮ್ಮ ಸಲಹೆ ಏನು ಅಂತ ಈ ಸೆಲ್ಫ್ ಸ್ಟಡಿ ಬಗ್ಗೆ? ಅಂದರೆ ಒಬ್ಬ ವ್ಯಕ್ತಿಗೆ ಬೇಕದು. ಈಗ ಮಾತಾಡ್ಬೇಕಂದ್ರೆ ಪದಪುಂಜಗಳು ಸಡನ್ ಬರಬೇಕಲ್ವಾ, ಕಂಟಿನ್ಯೂಟಿ ಬರ್ತಾ ಇರಬೇಕು. ಅದು ಸೆಲ್ಫ್ ಸ್ಟಡೀಸ್ ಅಂದರೆ ಏನು ಸರ್? ಸೆಲ್ಫ್ ಸ್ಟಡೀಸ್ ಅಂದರೆ ಫಸ್ಟು ಎದ್ದು ನಾವು ನ್ಯೂಸ್ ಪೇಪರ್ ರೀಡ್ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ನ್ಯೂಸ್ನ ಅಬ್ಸರ್ವ್ ಮಾಡಬೇಕು. ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಹೇಗಿದೆ, ಏರಿಳಿತ ಹೇಗಿದೆ, ಸ್ಪಷ್ಟತೆ ಹೇಗಿದೆ. ನಮಗೆ ವರ್ಡ್ಸೇ ಸಿಗಲ್ಲ ಸರ್. ಏನು ನಾವು ಬುಕ್ನ ತೆಗೆದು ಅಥವಾ ನಾವು ಪುಸ್ತಕ ಓದುವಂತಹ ಅಭ್ಯಾಸ ನಮ್ಗಿಲ್ಲ ಅಂದ್ರೆ 100% ನಾವು ಪದಗಳಿಗೆ ತಡ್ಕಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಹಾರ್ಡ್ ವರ್ಕ್ ನಾವು ಮೈಕ್ ಇಟ್ಕೊಂಡ್ರೆ ನಾವೇ ಮಾತಾಡ್ಬೇಕು. ನೀವು ಹೇಳ್ದಂಗೆ ಪಕ್ಕದವ್ರು ಮಾತಾಡಲ್ಲ. ಸೊ ಅದಕ್ಕೆ ನಾವು ತಯಾರಿನೂ ಇರಬೇಕು ಅಂಡ್ ನಮ್ಗೆ ಜ್ಞಾನನೂ ಇರಬೇಕು.
ಬೆಳಗ್ಗೆ ಎದ್ದು ವರ್ಕ್ ಮಾಡೇ ನಾವು ಯಾವುದೇ ಎಲ್ಲೇ ಕೂತ್ಕೊಂಡ್ರು ಎಲ್ಲೇ ನಿಂತ್ಕೊಂಡ್ರು ಇನ್ನೊಬ್ರಿಗೆ ಹೇಳ್ಬೇಕಾದ್ರೂ ನಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿದ್ರೆ ಸಂಪೂರ್ಣ ಮಾಹಿತಿ ಇದ್ರೆ ಮಾತ್ರ ನಾವು ಇನ್ನೊಬ್ಬ ವ್ಯಕ್ತಿಗೆ ಹೇಳಲಿಕ್ಕೆ ಸಾಧ್ಯ. ಮೇಡಮ್, ಈಗ ನೀವು ಟ್ರೈನಿಂಗ್ ಮಾಡ್ತಿರ್ತೀರಿ, ಈ ಭಾವನಾತ್ಮಕ ಸಂಬಂಧ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನ ಆ ಎಮೋಷನನ್ನು ಕನೆಕ್ಟ್ ಮಾಡೋದಿದೆಯಲ್ಲ, ಅಷ್ಟು ಆ ರೀತಿ ಟ್ರೈನಿಂಗ್ ಗೊತ್ತಿದ್ರೆ ಮಾತ್ರ, ಆ ರೀತಿ ಅವರು ಎಫರ್ಟ್ ಹಾಕಿದರೆ ಮಾತ್ರ ಅವ್ರಿಗೆ ಬರುವಂಥದ್ದು. ಹೌದು. ಆ ಭಾವನಾತ್ಮಕ ಸಂಬಂಧವನ್ನು ಈ ವ್ಯಕ್ತಿತ್ವ ವಿಕಸನದಲ್ಲಿ ಹೇಗೆ ಟಚ್ ಮಾಡೋದು ಅಂದರೆ ಆರ್ಟ್ ಟಚ್ ಮಾಡ್ಬೇಕು ಮೇಡಮ್, ಅದು ಹೇಗೆ ಅಂತ? ಅಲ್ಲಿ ನಾವು ಫಸ್ಟ್ ಅವ್ರದ್ದು ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೊಂತೀವಿ. ಇಲ್ಲಿ ನಮ್ಮ ಕಾರ್ಯಾಗಾರದಲ್ಲಿ ಹೇಗಿದೆ ಅಂದ್ರೆ ಒಂದು ಸುಮಾರು 3 days ನಾವು ಮಾಡ್ಕೊಳ್ತೀವಿ. ಆ ಕಾರ್ಯಾಗಾರದಲ್ಲಿ ಫಸ್ಟ್ ಗ್ರೌಂಡ್ ಅನಲೈಸ್ ಅಂತ ನಾವು ಮಾಡ್ಕೊಳ್ತೀವಿ. ಅಲ್ಲಿ ಬಂದಿರೋಂಥವ್ರು ನಮ್ಗೆ ಬಹುಶಃ ನಮ್ಗೆ ಇದು ಈಗಾಗಲೇ ನಾವು ಒಂದು 5 ವರ್ಷದಿಂದ ಈ ವೃತ್ತಿಯಲ್ಲಿ ಇರೋದ್ರಿಂದ ನಮ್ಗೀಗ ಒಬ್ಬರನ್ನ ನೋಡ್ತಾ ಇದ್ರೆ ಇವ್ರಿಗೆ ಆಸಕ್ತಿ ಇದೆಯಾ ಅಥವಾ ಇಲ್ವಾ, ಈ ತರ ಕಲಿತಾರ, ಅದೆಲ್ಲ ನಮಗೆ ಬರುತ್ತೆ. ಈಗ ತುಂಬಾ ದೊಡ್ಡವ್ರಿಗೆ ನೀವು ಹೀಗ್ ಮಾಡು ಹಾಗೆ ಮಾಡು ಅಂತೇಳಿ, ಮಕ್ಕಳಾದ್ರೆ ಬಡ್ದು ಎದ್ದು ಮಾಡಿಸ್ಬೋದು. ಬಟ್ ಟೈಮ್ ಗಾಡ್ ಏನಂತಂದ್ರೆ ನಮಗ್ ಸಿಕ್ಕಿರೋ ಎಲ್ಲಾ ತರಬೇತಿ ಈಗ ಬರೋಂತ ಎಲ್ಲ ಕಲಿಕಾರ್ಥಿಗಳು ಹೇಗಿದ್ದಾರೆ ಅಂದ್ರೆ ಸರ್, ಒಂದು ಹೇಳಿದ್ರೆ ನಾವು ಅವ್ರು 2 ಮಾಡಿ ತೋರಿಸ್ತಾರೆ. ಅಷ್ಟು ಇಂಟ್ರೆಸ್ಟ್ ಇರೋರು ಬರ್ತಾ ಇದಾರೆ. ಇಲ್ಲಿ ಏಜ್ದು ನಾನು ಹೇಳ್ತಾ ಇಲ್ಲ, ಅವ್ರು ಇಲ್ಲಿ ಹೇಗಿದೆ ಅಂದ್ರೆ 23 ವರ್ಷದಿಂದ ಹಿಡಿದು ನಮ್ಗೆ ಒಂದು 70 ವರ್ಷ ತನಕನೂ ಇದ್ದಾರೆ. ಆಲ್ ಏಜಸ್ ಬರ್ತಾರೆ. ಅದು ನಮಗೆ ಖುಷಿ ಆಗೋ ವಿಚಾರ. ಹಾರ್ಡ್ ವರ್ಕ್ ಸರ್, ಅಷ್ಟೇ. ವರ್ಕ್ ಮಾಡಿಲ್ಲ ಅಂದ್ರೆ ಯಾವ ಕೆಲ್ಸನೂ ಆಗಲ್ಲ. ಮತ್ತು ಮೇಡಮ್, ಈಗ ಈ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಈ ಪಾಸಿಟಿವ್ ಎನರ್ಜಿ ಅಥವಾ ಸಕಾರಾತ್ಮಕ ಮನೋಭಾವ ಅಂತಂತೀವಿ, ಇದು ತುಂಬ ಇಂಪಾರ್ಟೆಂಟ್. ನಿಮಗೂ ಗೊತ್ತಿದೆ ಮೇಡಮ್. ಇದು ಇಲ್ದಿದ್ರೆ ಯಾವುದೇ ರೀತಿಯ ನಾವು ನೆಗೆಟಿವ್ ಯೋಚನೆ ಮಾಡ್ತಿದ್ರೆ ನಮಗೆ ಈ ಭಾಷಣ ಕಲೆಯನ್ನು ಕಲೀಲಿಕ್ಕಾಗಲ್ಲ ಅಥವಾ ವ್ಯಕ್ತಿತ್ವ ವಿಕಸನವನ್ನು ನಾವು ಅಭಿವೃದ್ಧಿಪಡಿಸೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಈ ವ್ಯಕ್ತಿತ್ವ ವಿಕಸನದಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಅಂದರೆ ಪರಿಣಾಮ ಬೀರುತ್ತೆ ಅಂತ? ಸರ್, ನಾವು ಹೇಳಕ್ ನಿಂತಿರೋದೇ ಪಾಸಿಟಿವ್ ಆಗಿ. ನಾವು ನೋಡ್ರಪ್ಪ, ಇದನ್ನ ಮಾಡ್ಬೇಡಿ, ಇದನ್ನ ಮಾಡಿ ಈ ಬದುಕನ್ನ ಸರಿ ಮಾಡ್ಕೊಳ್ಳಿ, ಒಳ್ಳೇದನ್ನ ಕಲ್ತ್ಕೊಳ್ಳಿ, ಕೆಟ್ಟದ್ದು ಬೇಡ, ಇದು ಹೋಗ್ತಾರೋ ಈ ರೂಟು ಸರಿಗಿಲ್ಲ ಅಂದ್ರೆ ವ್ಯಕ್ತಿತ್ವ ವಿಕಸನ ಅಂದ್ರೆ ತನ್ನ ವ್ಯಕ್ತಿತ್ವನ ತಾನು ಬೆಳೆಸ್ಕೊಳ್ಳೋದು, ವಿಶಾಲವಾಗಿ ಬೆಳೆಸ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇಲ್ಲಿ ಕೆಟ್ಟದ್ ಯೋಚನೆನೇ ಬರಲ್ಲ. ಕೆಟ್ಟೋರು ಇಲ್ಲಿ ಬರೋದು ಇಲ್ಲ. ಫಸ್ಟ್ ಆಫ್ ಆಲ್ ಟೈಮ್ ಕೊಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಲೆಂತಿ ಕ್ಲಾಸಸ್ ಇದೆಲ್ಲ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ರೆ ನಾವು ಬೇಡ ನಾವು ಮಾತು ನಿಲ್ಲಿಸಿ ಸಾಕಪ್ಪ 5 o'clock 6 o'clock ಅಂತ ಹೇಳಿದ್ರು ಕೂಡ ಹೋಗುವಂತವ್ರು ಯಾರು ಬರೋದೇ ಇಲ್ಲ. ರಾತ್ರಿ 2 o'clock ತನಕನೂ ಜೊತೆನಲ್ಲಿ ಇರ್ತಾರೆ. ಆ ಕಲಿಕಾರ್ಥಿಗಳಿಗೆ ಅಷ್ಟು ಇಂಟ್ರೆಸ್ಟ್ ಇದೆ. ಅಂದ್ರೆ ಇಲ್ಲಿ ಡಿಫ್ರೆಂಟ್ ಫ್ಯಾಕಲ್ಟೀಸ್ ಅಷ್ಟು ಚೆನ್ನಾಗಿ ಹಿಡಿದು ಇಟ್ಟಿರ್ತಾರೆ. ಅಂದ್ರೆ ಒಳ್ಳೇದನ್ನ ಹೇಳ್ಕೊಡುವಾಗ, ಒಳ್ಳೇದನ್ನ ತಗೊಳಕ್ಕೆ ಅಂತಾನೆ ಜನ ಬಂದಿರುವಾಗ ಅಲ್ಲಿ ಏನು ಅದೇ ನೆಗೆಟಿವ್ ಪಾಸಿಟಿವ್ ಅದು ಒಂದು. ಮೇಡಮ್, ಈ ಗುರಿ ಅಂದ್ರೆ ಏನು, ಗೋಲ್ಸ್ ಅಂದ್ರೆ ಏನು, ಗೋಲ್ ಸೆಟ್ಟಿಂಗ್ ಹೇಗಿರ್ಬೇಕು ಅಂತ ಸರ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ? ಗುರಿ ಅಂತಂತಂದ್ರೆ ನಾವು ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ. ಈಗ ನಾನು ಒಬ್ಬೊಬ್ಬರಿಗೆ ಸ್ಟೇಜ್ ಫಿಯರ್ ಇರುತ್ತೆ. ನಾನು ಫಸ್ಟ್ ಸ್ಟೇಜ್ ಫಿಯರ್ ಹೋಗಿಸ್ಕೋಬೇಕು, 4 ಜನದ ಮುಂದೆ ಮಾತಾಡುವಂತ ಧೈರ್ಯ ನನಗ್ ಬೇಕು ಅಂತ ನಾವು ಬರ್ತೀವಿ. ಬಂದ್ಬಿಟ್ಟು ಅಯ್ಯೋ ಇವ್ರು ಇಷ್ಟೊಂದೆಲ್ಲ ಟಾಸ್ಕ್ ಕೊಡ್ತಿದ್ದಾರೆ, ಇದೆಲ್ಲ ಇವಾಗ ಇಲ್ಲೆಲ್ಲ ನಾವು ಅದನ್ನು ಮಾಡಿಸ್ತೀವಿ. ಯಾಕಂದ್ರೆ ಈಗ 1-2 ಲೈನ್ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕು ಆಲ್ ಫ್ರೆಂಡ್ಸ್ ಎದುರುಗಡೆ. ಅವ್ರ ಟೀಮ್ ಈಗ 50 ಜನ ಹೇಳ್ದಲ್ಲ, 50 ಜನ ಬ್ಯಾಚ್ ಇರತ್ತೆ. ಅವ್ರ ಮುಂದೆ ಒಂದು 3 ಮಾತು 2 ಮಾತು ಮಾತಾಡ್ಬೇಕಾಗತ್ತವ್ರು. ಕೆಲವರು ಮಾತಾಡ್ತಾರೆ, ಕೆಲವ್ರು ಏನ್ ಮಾಡ್ತಾರೆ, ನೀರಸವಾಗಿ ಹೋಗೋರು ಹೋಗ್ಬೋದು, ಆ ಬ್ಯಾಚ್ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ಇಂಟ್ರೆಸ್ಟ್ ಇರೋರು ನೀಟಾಗಿ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಕಲ್ತ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ. ಮೇಡಮ್, ಇನ್ನೊಂದು, ಈ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಏನು, ಅದು ಹೆಂಗೆ ಉಪಯೋಗಕ್ಕೆ ಬರುತ್ತೆ ಅಂತ? ಸರ್, ಇಲ್ಲಿ ನಮ್ಮಲ್ಲಿ ಹೇಳ್ಕೊಡುವಂತ ಎಲ್ಲಾ ಸ್ಕಿಲ್ಸ್ನು ಒಂದಕ್ಕಿಂತ ಒಂದು ಅಂದ್ರೆ ಬಾಂಧವ್ಯಗಳ ಜೊತೆ ಹೇಗೆ ಬೆಸಿಬೇಕು ಅನ್ನೋದು ಒಂದಾಗತ್ತೆ. ಸಾಮಾನ್ಯ ಜನರ ವರ್ಗದ ಜೊತೆ ನಾವು ಹೇಗೆ ನಮ್ಮ ಬಿಹೇವಿಯರ್ ಇರಬೇಕು ಅನ್ನೋದಾಗತ್ತೆ. ನಮ್ಮನ್ನ ನಾವು ಹೇಗೆ ಶೇಪ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಹೇಗೆ ಪಾಲಿಶ್ ಮಾಡ್ಕೊಳ್ಳೋದು, ಇದೆಲ್ಲ ನಾವು ಒಳ್ಳೇದನ್ನ ಅಳವಡಿಸ್ಕೊಳ್ತಾ ಕೆಟ್ಟದ್ದು ನಮ್ಮಿಂದ ತಾನಾಗೆ ಏನಾದ್ರೂ ಇದ್ರೆ ಅದೇ ದೂರವಾಗಿ ಹೊರಟೋಗುತ್ತೆ. ಮೇಡಮ್, ನೆಕ್ಸ್ಟ್ ಈಗ ಈ ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಹೋಗಿ ನಾನು ಕೇಳ್ತಿರುವಂಥದ್ದು ವೀಕ್ಷಕರಿಗೋಸ್ಕರ, ಯಾರು ನೋಡಿದರೆ ಅವರು ಮೋಟಿವೇಟ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಹೋಗ್ತಿದ್ದೀನಿ. ಈಗ ಈ ವ್ಯಕ್ತಿತ್ವ ವಿಕಸನವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಿರ್ತಾರೆ, ನಾನು ಡೆವಲಪ್ ಆಗಬೇಕು, ಏನಾದ್ರು ಮಾಡಿ ಈ ಸಮಾಜದಲ್ಲಿ ಗುರುತಿಸ್ಕೋಬೇಕು ಅಂತಿರ್ತಾರೆ. ಅವರಿಗೆ ನಿಮ್ಮ 3 ಸಲಹೆ ಏನು ಅಂತ? ಮೊದಲು
ನೀವು ಇಲ್ಲೇ ಅಂತಲ್ಲ, ಹ್ಮ್. ಎಲ್ಲಿ ಈ ತರ ಹ್ಮ್. ಒಂದು ಮೋಟಿವೇಶನಲ್ ಸ್ಪೀಚ್ದು ಕ್ಲಾಸಸ್ ನಡೆಯುತ್ತೆ, ಹ್ಮ್. ಸೆಲ್ಫ್ ನಮ್ಮ ಹ್ಮ್. ಒಂದು ಸ್ಕಿಲ್ಸ್ ನ ಬೆಳೆಸ್ಕೊಳ್ಳುವಂತ ಹ್ಮ್. ಕ್ಲಾಸಸ್ ಇರುತ್ತೆ. ಹ್ಮ್. ನೀವು ಮಸ್ಟ್ ಅಂಡ್ ಶುಡ್ ಜಾಯ್ನ್ ಆಗಿ. ಹ್ಮ್. ಇಲ್ಲಿ ಜಾಯಿನ್ ಆಗ್ಬೇಕು. ಹ್ಮ್. ಜಾಯಿನ್ ಆಗ್ಬಿಟ್ರೆ ಸಾಕಾಗಲ್ಲ. ಹ್ಮ್. ನಿಮ್ದು ನೀವು ಕೊಟ್ಟಿರುವಂತ ಅದು ಅವ್ರು ಏನ್ ಫೀಸ್ ಮಾಡಿರ್ತಾರೆ, ಹ್ಮ್. ನಮ್ಮಲ್ಲಿ ಕಡಿಮೆ ಇದೆ ಬಿಡಿ, ಹ್ಮ್. ಬೇರೆ ಕಡೆ ಇದೆಲ್ಲ 2 lakhs ಮೇಲ್ ಹೋಗ್ತಾ ಇದೆ. Okay. ಹ್ಮ್. ಇದು ನಮ್ಗೆಲ್ಲ ಸಾಮಾನ್ಯ ಜನರಿಗೂ ಕೈಗೆ ಎಟುಕುವಂತ ಬೆಲೆಯಲ್ಲಿ ನಮ್ಮ ಸ್ಪಾರ್ಕ್ ಅಕಾಡೆಮಿ ಮಾಡಿರೋದು. ಹ್ಮ್. ನಿಮ್ಗೆ ಎಲ್ಲಿ ಕಡಿಮೆ ಅನ್ಸತ್ತೆ ಹ್ಮ್. ಅಥವಾ ನಿಮ್ಮ ಸಂಪಾದನೆಯ ತಕ್ಕ ಹಾಗೆ ಹ್ಮ್. ನಿಮ್ಗೆ ಅಂತ ಒಂದು ಇದಕ್ಕೆ ಸಂಸ್ಥೆಗೆ ನೀವು ಹ್ಮ್. ಸೇರ್ಕೊಂಡು ಹ್ಮ್. ಅದನ್ನ ಫಸ್ಟ್ ನೀವು ಕಲ್ತ್ಕೊಳ್ಳಿ. ಹ್ಮ್. ಜಾಯಿನ್ ಆಗಿ. ಹ್ಮ್. ಜಾಯಿನ್ ಆಗಿ ಹ್ಮ್. ಪ್ರತಿ ಹಂತದಲ್ಲೂ ಪ್ರಯತ್ನ ಪಡ್ತಾ ಹೋಗಿ. ಹ್ಮ್. ಪ್ರಯತ್ನ ಪಟ್ರೆ ಹ್ಮ್. ಖಂಡಿತ ಅದ್ರದ್ದು ಫಲ ಸಿಕ್ಕೇ ಸಿಗತ್ತೆ. ಓಕೆ ಮೇಡಮ್, ಈಗ ಯುವ ಜನತೆಗೆ ನಿಮ್ಮ ಸಂದೇಶ ಏನು ಅಂತ? ಯುವ ಜನತೆಗೆ ಸರ್, ನಾನು ಈಗಾಗಲೇ ಹೇಳಿದೆ, ಮೇನ್ ಫೋಕಸ್ ನನಗೆ ಇವತ್ತಿನ ಯೂತ್ಸೇ. ಹ್ಮ್. ನಾನು ತುಂಬ ಕಾಲೇಜಲ್ಲಿ ಹ್ಮ್. ಅಟೆಂಡ್ ಮಾಡಿರೋದು, ಕ್ಲಾಸಸ್ ತಗೊಂಡಿರೋದು ಅವರಿಗೇನೆ. ಹ್ಮ್. ಯುವ ಜನತೆ ಏನಂತಂದ್ರೆ, ಹ್ಮ್. ಬಹುಶಃ ನಿಮ್ಗೆಲ್ಲ ಇವಾಗ ಗೊತ್ತು, ಹ್ಮ್. ಆಂಟಿ ಟೊಬ್ಯಾಕೋ ಆ್ಯಂಡ್ ಎಷ್ಟೊಂದೆಲ್ಲ ಇವಾಗ ಏನೇನು ನಡೀತಾ ಇದೆ ಅಂತ ಗೊತ್ತು. ಎಲ್ಲರೂ ಧೂಮಪಾನ ಇರ್ಬೋದು ಹೌದು. ಅಥವಾ ಮದ್ಯಪಾನ ಇರ್ಬೋದು, ಹ್ಮ್. ದಾಸಾನುದಾಸರಾಗಿ ಕೆಟ್ಟದ್ದು ನೀವು ಟಿವಿ ಆನ್ ಮಾಡಿದ್ರೆ, ಹೌದು. ಪೇಪರ್ ನ್ಯೂಸ್ ನೋಡ್ತಿದ್ರೆ ಹ್ಮ್. ತುಂಬಾ ಜನ ಏನಂತಂದ್ರೆ ಯೂತ್ಸೇ ಹಾಳಾಗ್ತಾ ಇದ್ದಾರೆ. ಹ್ಮ್. ನಿಮ್ಗೆ ಒಂದು ಸಣ್ಣ ಉದಾಹರಣೆನ ಕೊಡ್ಬೇಕು ಅಂತಂದ್ರೆ, ಹ್ಮ್. ಹೊಸ ವರ್ಷ ಆರಂಭದಲ್ಲಿ ಬಹುಶಃ ನೀವು ನೋಡ್ಬೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಹೌದು. ಇದ್ರ ಜೊತೆಗೆ ಈಗೆಲ್ಲ ಏನಾಗಿದೆ, ಡ್ರಗ್ಸ್ ಅದೊಂದು ಮಾಫಿಯಾ ತುಂಬಾನೇ ಇದಾಗ್ತಾ ಇದೆ. ಹ್ಮ್. ಸೊ ಇದ್ರನ್ನೆಲ್ಲ ನಾವು ದೂರ ಹಾಕ್ಬೇಕು, ಹ್ಮ್. ಅಥವಾ ಇದನ್ನೆಲ್ಲ ಆ ಮಕ್ಕಳಿಂದ ನಾವು ದೂರ ತಳ್ಳಬೇಕು ಹ್ಮ್. ಅಂತಂತಂದ್ರೆ, ಹ್ಮ್. ಫಸ್ಟ್ ನಮ್ಮ ಒಂದು ಫೋಕಸ್ ಬಂದು ಯುವ ಜನತೆ ಮೇಲೆ ಇರಬೇಕು. ಹ್ಮ್. ಅಲ್ಲಿ ನಾವು ಈ ತರ ಕ್ಲಾಸಸ್ನ ಕೊಡ್ತಾ ಇದ್ರೆ, ಹ್ಮ್. ನಾನು ಆ ಉದ್ದೇಶ ಇಟ್ಕೊಂಡೆ ಕಾಲೇಜಿಗೆ ಹೋಗ್ತಾ ಇರೋದು. ಹ್ಮ್. ಅಲ್ಲಿ ಕೊಟ್ರೆ, ಹ್ಮ್. ಈಗ ನಾನು ಲಾಸ್ಟ್ ಟೈಮ್ ಹೇಳ್ದೆ, ಯಾರೋ ಹ್ಮ್. ಒಬ್ರು ಹಿಂಗೆ ಸ್ಮೋಕ್ದು ಹ್ಮ್. ಅಡಿಕ್ಟ್ ಹೌದು, ಆಗಿ ಹೌದು, ಅದನ್ನ ಹೌದು. ಬಿಟ್ರು ಅಂತ. ಹಾಗೆ ಈಗ ನೀವು ಇಡೀ ಒಂದು ಕ್ಲಾಸಲ್ಲಿ ನಾವು ಒಬ್ಬರನ್ನ ತಯಾರು ಮಾಡಿದ್ರು ಸಾಕಲ್ಲ, ನಮ್ಗೆ ಅದು Okay. ಗ್ರೇಟ್ ಹ್ಮ್. ಅಚೀವ್ಮೆಂಟ್ ಅಲ್ಲ ಅಚೀವ್ಮೆಂಟ್. ಅಲ್ವಾ? ಹ್ಮ್. ಅಥವಾ ಅವ್ರಿಗೆ ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ ಅನ್ನೋದಾದ್ರೂ ಅವ್ರಿಗೆ ಗೊತ್ತಾಗತ್ತೆ. ಹ್ಮ್. ಹೌದು, ನಾವ್ ಇದ್ ಮಾಡ್ತಿದೀವ, ಸರಿ ತಪ್ಪುಗಳು ನಾವು ಹೇಳ್ತೀವಿ, ಹ್ಮ್. ಕಂಪ್ಲೀಟ್ ಬಿಟ್ಬಿಡಿ, ಈಗ ಈ ಕ್ಷಣಕ್ಕೆ ಬಿಟ್ಬಿಟ್ಟು ಅಲ್ಲ. ಹ್ಮ್. ಅಕಸ್ಮಾತ್ ಅಭ್ಯಾಸ ಇದ್ರೆ ಡೇ ಬೈ ಡೇ ನಿಧಾನಕ್ಕೆ ಅದನ್ನ ಬಿಡಿ. ಹ್ಮ್. ಅಂಡ್ ನಿಮ್ಮ ಪೇರೆಂಟ್ಸ್ಗೆ ಹೇಳಿ, ಹ್ಮ್. ಅಥವಾ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಕೌನ್ಸಿಲಿಂಗ್ ಹ್ಮ್. ಮಾಡಿಸ್ಕೊಳ್ಳಿ. ಹ್ಮ್. ಕೌನ್ಸಿಲಿಂಗು ನಾನು ಈಗಾಗಲೇ ಹೇಳ್ದೆ ಅಲ್ಲ, ಹ್ಮ್. ಅದನ್ನು ಕೂಡ ನಾನು ಮಾಡ್ತೀನಿ, ಹ್ಮ್. ಅದನ್ನು ಕೂಡ. ಹ್ಮ್. ಸೊ ನೀವು ನಿಮ್ಮ ಆ ಥರ ಪ್ರೈವೇಟ್ ಕೌನ್ಸಿಲಿಂಗ್ ಆದ್ರೂ ಹೋಗಿ, ಹ್ಮ್. ಆದ್ರೆ ಅದರಿಂದ ಈಚೆ ಬನ್ನಿ. ಓಕೆ. ಈಚೆ ಬಂದು ಹ್ಮ್. ನಿಮ್ಮ ಕಾಲ್ ಮೇಲೆ ನೀವು ನಿಂತು, ಹ್ಮ್. ನಿಮ್ಮ ಹಣದಲ್ಲಿ ಹ್ಮ್. ಆಗಬೇಕಾದ್ರೆ ನೀವು ಮಾಡಿ. ಓಕೆ. ಆದ್ರೆ ತಂದೆ ತಾಯಿ ದುಡ್ಡಲ್ಲಿ ಇರ್ಬೋದು, ಹ್ಮ್. ಅಥವಾ ಯಾರೋ ಸಂಪಾದಿಸಿದ ದುಡ್ಡಲ್ಲಿ, ಹ್ಮ್. ಆ ಹಣದಲ್ಲಿ ನಿಮ್ಮ ಮೋಜು ಮಸ್ತಿ ಮಾಡಬೇಡಿ. ಹ್ಮ್. ಅಂಡ್ ಎಜುಕೇಶನ್ಗೆ ಈಗ ಒಂದು ನೀವು 25-26 ವರ್ಷದ ತನಕ ಎಜುಕೇಶನ್ಗೆ ಅವರು ಒಂದು ಎಫರ್ಟ್ ಹಾಕಿರ್ತಾರೆ. ಎಫರ್ಟ್ ಹಾಕ್ಬಿಟ್ರೆ, ಹ್ಮ್. ಅವ್ರು ಇನ್ಯಾವತ್ತೂ ಲೈಫಲ್ಲಿ ಕೆಡಕ್ ಸಾಧ್ಯನೇ ಹೌದು. ಇಲ್ಲ. ಆ ತರ ಇರತ್ತೆ. ಯಾಕಂದ್ರೆ ಅಷ್ಟೊತ್ತಿಗೆ ಅವ್ರಿಗೆ ಒಂದು ಹರ್ನ್ ಮಾಡುವಂತಹ ಹೌದು, ಒಂದು ಅವಕಾಶ ಸಿಕ್ಬಿಡತ್ತೆ. ಹ್ಮ್. ಅವರು ಹೇಗೋ ಬದುಕನ್ನ ಕಟ್ಕೊಂಡ್ಬಿಡ್ತಾರೆ. ಹ್ಮ್. ಆ 25-26 ವರ್ಷದ ಅವಧಿಲಿ ಯಾರು ತನ್ನ ಬದುಕನ್ನ ಹಾಳು ಮಾಡ್ಕೊಂಡಿರ್ತಾರೆ, ಹ್ಮ್. ಅವರೆಲ್ಲರೂ ಇವತ್ತು ಸಮಾಜಕ್ಕೆ ಕಳಂಕ ವ್ಯಕ್ತಿಗಳಾಗಿ ಇವತ್ತು ಬದಲಾಗ್ತಾ ಇದ್ದಾರೆ. ಸೊ ಅದನ್ನ ನಾವು ಏನು ತಡೆಗಟ್ಟಬೇಕು ಅನ್ನೋದೇ ನನ್ನ ಮೇನ್ ಧ್ಯೇಯ ಮತ್ತೆ ಉದ್ದೇಶ. ಮೇಡಮ್, ಈಗ ನೀವು ಸುಮಾರು ಟ್ರೈನಿಂಗ್ಗಳನ್ನು ಮಾಡಿದ್ದೀರಿ. ಈ ಟ್ರೈನಿಂಗ್ಗಳಲ್ಲಿ ನಿಮಗೆ ಸ್ಫೂರ್ತಿದಾಯಕವಾದಂಥ ಏನಾದ್ರು ಒಂದು ಕಥೆಗಳಿದೆಯಾ? ಒಂದು ಹಂಚ್ಕೊಳ್ಳಿ ಅಂತ, ಏನಾದ್ರು ನಿಮ್ಗೆ ನೆನಪಾಗಿದ್ದು. ಏನಿಲ್ಲ ಸರ್, ಕೇಳ್ತಾರೆ ಮಕ್ಕಳು. ಹ್ಮ್. ಇವಾಗ ಯೂತ್ಸ್ ಇರ್ಬೋದು, ಹ್ಮ್. ಆ ಟೈಮಲ್ಲಿ ಎಸ್ ಮೇಡಮ್ ನೀವು ಹೇಳಿದ್ ಸರಿ, ನಾನು ಇನ್ಮೇಲೆ ನಮ್ದು ಇವಾಗ ಏನಂದ್ರೆ, ಈಗ ನಮ್ದು ಲೈಫ್ ಪ್ಯಾಟ್ರನ್ ಇದೆ, ಏನಿದೆ ಅದೆಲ್ಲ ನಾವು ಖಂಡಿತ ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಹ್ಮ್. ನಮ್ಗೆ ಆ ಕ್ಷಣಕ್ಕೆ ಅನ್ಸುತ್ತೆ, ಹ್ಮ್. ಓಕೆ ನಾವು ಇವತ್ತು ಈ ಟ್ರೈನಿಂಗ್ ಮಾಡಿದೊಂದು ಸಾರ್ಥಕ ಅಂತ ಅನ್ಸುತ್ತೆ. ಹ್ಮ್. ಅಷ್ಟೇ ಮೇಡಮ್, ಈಗ ನಿಮ್ಮ ಮುಂದಿನ ಗುರಿ ಏನು ಮತ್ತು ನಿಮ್ಮ ಯೋಜನೆಗಳೇನಿದೆ ಅಂತ? ಸರ್, ಮುಂದಿನ ಗುರಿ ನಾನು ಈಗಾಗಲೇ ಹೇಳ್ದಂಗೆ ಎರಡು, ನನಗೆ ಮೇಯ್ನಾಗಿ ಯೂತ್ಸ್ಗೆ ನಾನು ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು. ಕಾಲೇಜ್ ಅಂತೂ ನಾನು ಎವ್ರಿ ಮಂತಲ್ಲಿ 2 ಕಾಲೇಜಸ್ಗೆ ನಾನು ಹೋಗ್ತೀನಿ. ಪರ್ಮಿಷನ್ ತಗೊಂಡು ಇದ್ರ ಬಗ್ಗೆ ಎಲ್ಲ ನಾನು ಅವೇರ್ನೆಸ್ ಕೊಡ್ತೀನಿ. ಮತ್ತೆ ಬ್ಲಡ್ ಕ್ಯಾಂಪ್ ಬಗ್ಗೆ ನಾನು ಬೇರೆ ಇದು ಅಲೈನ್ಸ್ ಸಂಸ್ಥೆಯಲ್ಲಿ ಈ ವರ್ಷ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೀನಿ. ಸೊ ಅಲ್ಲಿ ಒಂದು
ರಕ್ತದಾನದ ಬಗ್ಗೆ ಇರ್ಬೋದು, ಹ್ಮ್. ಅಥವಾ ಈ ಸ್ಮೋಕ್ದು ಇದರಿಂದ ಏನೆಲ್ಲ ಬದುಕನ್ನ ನಾವು ಹೇಗೆ ನಮ್ಮ ಕೈಯಾರ ನಾವೇ ಅನಾಹುತ ಮಾಡ್ಕೊಳ್ತೀವಿ, ಇದ್ರ ಬಗ್ಗೆ ಎಲ್ಲ ನಾನು ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಇನ್ನು ಹೆಚ್ಚೆಚ್ಚು ಅದ್ರ ಬಗ್ಗೆನೇ ಕೊಡಬೇಕು. ಇದಾದ ನಂತರ ಅಲ್ಲೇ ಅದೇ ಮಕ್ಕಳಿಗೆ ನಿಮ್ಮ ತಾಯಿ ತಂದೆಗೆ ಹೇಗೆ ನೀವು ರೆಸ್ಪೆಕ್ಟ್ನ ಕೊಡಬೇಕು, ಅವ್ರು ಹೇಗೆ ನಿಮ್ಗೆ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿರ್ತಾರೆ, ಅವ್ರಿಗೆ ಅವ್ರನ್ನ ಮತ್ತೆ ಅನಾಥಾಶ್ರಮಕ್ಕೆ ಹೇಗೆ ಈಗ ಒಂದಷ್ಟು ಜನ ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ, ಅದನ್ನೆಲ್ಲ ಅವ್ರಿಗೆ ತಿಳಿ ಹೇಳ್ತೀನಿ. ತದನಂತರ ಅದೇ ಅನಾಥಾಶ್ರಮಕ್ಕೂ ಹೋಗಿ ಕೂಡ ಮಕ್ಕಳು ಇವಾಗ ಕೈಗೆ ಸಿಕ್ತಿಲ್ಲ ಅಂಡ್ ಅವ್ರು ನಿಮ್ ಜೊತೆ ಇಲ್ಲ, ನೀವ್ ಹೇಗೆ ನಿಮ್ಮ ಲೈಫ್ನ ಇರೋದ್ರೊಳಗೆ ಆನಂದವಾಗಿ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾನೆ ಅದ್ರಲ್ಲೇ ನಾವು ಹೇಗೆ ಖುಷಿನ ಕಾಣ್ಬೋದು ಅನ್ನೋ ಒಂದಷ್ಟು ಟಿಪ್ಸ್ನ ಅಲ್ಲೂ ಕೂಡ ಹೇಳ್ಕೊಡ್ತೀವಿ ಅವರಿಗೆ. ಹೇಳ್ಕೊಟ್ಟು ನಮ್ಮ ಇದರಿಂದ ಸಂಸ್ಥೆಗಳಿಂದಲೇ ಅವರಿಗೆ ಆಟಗಳಿರ್ಬೋದು, ಅಥವಾ ಒಂದು ಭಗವದ್ಗೀತೆ ಕ್ಲಾಸಸ್ ಇರ್ಬೋದು, ಅಂಡ್ ಇನ್ನೊಂದಷ್ಟು ಅವರಿಗೆ ಖುಷಿ ಕೊಡುವಂತ ಕಾರ್ಯಕ್ರಮಗಳನ್ನ ಅಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ಕೊನೆಯದಾಗಿ ಇಷ್ಟ ತನಕ ನಿಮ್ಮನ್ನ ಸಂದರ್ಶನ ಮಾಡಿದೆ. ನಾನು ಕೂಡ ಮಾತೆಂಬ ಜ್ಯೋತಿರ್ಲಿಂಗ 5ನೇ ಬ್ಯಾಚಿನ ಕಲಿಕಾರ್ಥಿಯಾಗಿ ಈ ಸ್ಪಾರ್ಕ್ ಅಕಾಡೆಮಿಗೆ ಸೇರ್ಕೊಂಡವನು. ನೀವು ಕೂಡ ಸುಮಾರು ಕ್ಲಾಸ್ಗಳನ್ನು ಆನ್ಲೈನ್ ಕ್ಲಾಸ್ ತಗೊಂಡಿದ್ರಿ, ಆಫ್ಲೈನ್ ಕ್ಲಾಸ್ ಕೂಡ ನಾನು ಅಟೆಂಡ್ ಆಗಿದ್ದೀನಿ. ಈಗ ನಿಮಗೆ ಏನು ಅನಿಸ್ತು ಇಂಟ್ರೂವ್ ಮಾಡಿದಾಗ? ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೂಡ ಈಗ ಒಂಥರ ನೀವು ಟ್ರೈನರು, ನಾನು ವಿದ್ಯಾರ್ಥಿ, ನಿಮಗೆ ಏನು ಅನಿಸ್ತು? ಸರ್, ನನಗೆ ನಿಜ ಹೇಳ್ಬೇಕಂತಂದ್ರೆ ನಂಗೆ ವಿದ್ಯಾರ್ಥಿ ಅನ್ನೋ ಭಾವನೆನೇ ಬರ್ಲಿಲ್ಲ. ಅಂದ್ರೆ ನಿಮ್ಮ ಎಫರ್ಟ್ ಅಷ್ಟಿದೆ. ನಾನು ಇಲ್ಲಿ ಕೂತ್ಕೊಂಡಾಗ ಆ ಥರ ಸ್ಟೂಡೆಂಟ್ ಆ ಥರದ್ದು ಬರೋದೇ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ಮ ಮಾತಿರ್ಬೋದು, ನಿಮ್ಮ ಸ್ಪಷ್ಟತೆ ಇರ್ಬೋದು, ನನಗಿಂತ ಚೆನ್ನಾಗಿ ಉತ್ತಮವಾಗಿ ಮಾಡಿದ್ವಿ. ಅಂದ್ರೆ ಇಲ್ಲಿ ಖುಷಿ ಏನಂತಂದ್ರೆ ನಮ್ಮ ಒಬ್ಬ ವಿದ್ಯಾರ್ಥಿ ಅಥವಾ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಒಂದು ಹ್ಯಾಂಕರಿಂಗ್ ಮಾಡೋದಿರ್ಬೋದು, ಒಂದು ನಿರೂಪಣೆ ಮಾಡೋದಿರ್ಬೋದು, ಮತ್ತೆ ಒಂದು ನೀವು ಕೇಳ್ತಾ ಇದ್ದಂತಹ ಕ್ವೆಶನ್ಸ್, ರ್ಯಾಪಿಡ್ ರೌಂಡ್ ಎಲ್ಲ ನನ್ಗೆ ಒಬ್ಬ ಒಳ್ಳೆ ಹ್ಯಾಂಕರಿಂಗ್ ಅಥವಾ ಒಳ್ಳೆ ಪರಿಣಿತ ಇವ್ರ ಇಂಟರ್ವ್ಯೂ ಮಾಡ್ದಂಗಿತ್ತು ಸರ್, ರಿಯಲಿ. ಕೊನೆಯದಾಗಿ ನನ್ನ ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನು ಸಂದರ್ಶನ ಮಾಡಿದ್ದೀನಿ. ಆ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಉತ್ತಮ ಕಾರ್ಯ. ಒಬ್ಬ ವಿದ್ಯಾರ್ಥಿ ಆ ಸಂಸ್ಥೆಗೆ ತನ್ನ ಒಂದು ಋಣ ಅಂತನಾದ್ರೂ ಹೇಳ್ಬೋದು, ಅಥವಾ ತನ್ನ ಒಂದು ಕಾಣಿಕೆ ಅಂತನಾದ್ರೂ ಹೇಳ್ಬೋದು. ಈ ಮಟ್ಟಕ್ಕೆ ಒಂದು ನಮ್ಮ ಸಂಸ್ಥೆನ ತಗೊಂಡು ಹೋಗ್ತಾ ಇದ್ದಾರೆ ಒಬ್ಬ ಸ್ಟೂಡೆಂಟು. ಅವರು ಇಲ್ಲಿ ಸಾಕಷ್ಟು ಕಲ್ತು ಇದನ್ನ ಎಲ್ಲಾರ್ಗು ನಾನೊಬ್ನೇ ಕಲ್ತು ನಾನೊಬ್ನೇ ಇಡನ್ನಾಗಿ ಇಟ್ಕೋಬಾರ್ದು ಅಂತ ನೋಡಿ ಇವತ್ತು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಅಂಡ್ ಎಲ್ರೂ ಸೇರಿ ಒಂದು ಉತ್ತಮ ಸಂಸ್ಥೆನ ಬೆಳೆಸೋಣ, ನಾವು ಕೂಡ ಎಲ್ಲರೂ ಜೊತೆ ಕೆಲಸ ಮಾಡೋಣ ಅನ್ನೋ ಮನೋಭಾವನ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೇದ್ ಮಾಡ್ಲಿ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದು ಕೊನೆಯದಾಗಿ ವೀಕ್ಷಕರು ನೋಡ್ತಾ ಇದ್ದಾರೆ ಮೇಡಮ್, ವೀಕ್ಷಕರಿಗೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಎಸ್, ಈಗಾಗಲೇ ನೋಡಿ ಅವರು ಯಾವುದೇ ಒಂದು ದುರುದ್ದೇಶ ಇಟ್ಕೊಳ್ಳದೆ ಒಂದು ಒಳ್ಳೆ ಚಾನೆಲ್ನ ಓಪನ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ, ಶೇರ್ ಮಾಡಿ. ಒಳ್ಳೇದನ್ನ ಏನಾಗತ್ತೆ ನಾವು ಕೇಳ್ಕೋಬೇಕು, ಕೆಟ್ಟದನ್ನಾದ್ರೆ ಅವರೇ ಮಾಡ್ಬಿಡ್ತಾರೆ ಅಲ್ವಾ. ಒಳ್ಳೇದಕ್ಕೆ ಆದಷ್ಟು ನಾವು ಅವಕಾಶ ಕೊಡೋಣ. ಥ್ಯಾಂಕ್ ಯು ಮೇಡಮ್. ಇಷ್ಟು ತನಕ ನೀವು ಸಾಕಷ್ಟು ತಾಳ್ಮೆಯಿಂದ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ರಿ, ತುಂಬ ಮೋಟಿವೇಟ್ ಆಗಿ ಮಾತಾಡಿದ್ರಿ, ಯೂತ್ಸಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರಿ, ಮಾರ್ಗದರ್ಶನ ಕೊಟ್ಟಿದ್ರಿ, ನಿಮ್ಮ ಲೈಫಲ್ಲಿ ಆಗಿರುವಂಥ ಒಂದಷ್ಟು ಜರ್ನಿಗಳ ಬಗ್ಗೆ ಹೇಳಿದ್ರಿ. ಇದೆಲ್ಲ ನಮಗೆ ಕೇಳ್ತಿದ್ದಾಗ ಇನ್ಸ್ಪೈರ್ ಆಗ್ತೀವಿ. ಅದಕ್ಕೆ ನಾನು ಮೋಟಿವೇಶನ್ ಅಂತ ಇಟ್ಕೊಂಡಿರುವಂಥದ್ದು. ಮೋಟಿವೇಶನ್ ಅಂತಂದರೆ ಇನ್ನೊಬ್ಬರು ಮೋಟಿವೇಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಚಾನಲನ್ನು ಮಾಡ್ಕೊಂಡಿರುವಂಥದ್ದು. ಈಗ ನಾನು ಕಲಿತು ಹೋದರೆ ಸಾಲದು, ಈ ಯೂಟ್ಯೂಬ್ ಆದ್ರೆ 100 ಜನ ನೋಡಲಿ, ಅವರು ಕೂಡ ಬದಲಾವಣೆ ಆಗಲಿ, ಈ ಸಮಾಜಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಡಲಿ ನಾವು ಉದ್ದೇಶದಿಂದ ಮಾಡಿರುವಂಥದ್ದು, ಬೇರೆ ಏನಲ್ಲ. ಹಾಗಾಗಿ ನೀವು ಇಷ್ಟ ತನಕ ನಮಗೆ ಸಮಯ ಕೊಟ್ಟು, ನಿಮ್ಮ ತುರ್ತು ಸಮಯದಲ್ಲೂ ಕೂಡ ಇಷ್ಟ ತನಕ ನಮ್ಮ ಜೊತೆಗೆ ಕೂತು ಈ ಚಾನಲ್ನಲ್ಲಿ ನಿಮ್ಮ ಇಂಟ್ರೋವನ್ನು ಮಾಡಿದ್ದಕ್ಕೆ ನನಗೂ ಖುಷಿಯಾಗಿದೆ. ಮತ್ತು ಒಳ್ಳೆ ರೀತಿಯಲ್ಲಿ ನೀವು ಸ್ಪಂದಿಸಿ ಎಲ್ರಿಗೂ ಕೂಡ ಒಂದು ಸಮಾಜಕ್ಕೆ ಮಾದರಿಯಾಗಿ
ನೀವು ಒಂದು ಮಾಹಿತಿಯನ್ನು ಕೊಟ್ಟಿರಿ. ನಿಮಗೆ ಈ ಚಾನಲ್ ಪರವಾಗಿ ಧನ್ಯವಾದಗಳು ಮೇಡಮ್. ಸರ್ ತಮಗೂ ಕೂಡ ಧನ್ಯವಾದಗಳು. ಬಹಳ ಅತ್ಯುತ್ತಮವಾಗಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಒಬ್ಬ ಉತ್ತಮ ಮಾತುಗಾರ ಅಥವಾ ಒಬ್ಬ ಸಮಾಜ ಸೇವಕ ನಮ್ಮ ಮುಂದೆ ಕೂತಿದ್ದಾರೆ. ಥ್ಯಾಂಕ್ ಯು ಸರ್. ನಿಮಗೆ ಇನ್ನ ಮುಂದಿನ ಭವಿಷ್ಯ ಇನ್ನೂ ಮತ್ತಷ್ಟು ಉಜ್ವಲವಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.